ಒಬ್ಬ ಹುಡುಗ ಅವನ ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡು ಹೇಗಾದರೂ ಸರಿ ಅವನ ಫ್ರೆಂಡನ್ನು ನಾಶ ಮಾಡಬೇಕು ಅಂತ ಅನ್ಕೊತಾನೆ. ಹೀಗೆ ಡಿಸೈಡ್ ಮಾಡಿದ ನಂತರ ಒಂದು ಬೆಟ್ಟದ ಮೇಲೆ ಒಬ್ಬ ಮಾಂತ್ರಿಕ ಇದ್ದಾನೆ, ಅವನ ಸಹಾಯ ಕೇಳೋಣ ಅಂತ ಹೋಗ್ತಾನೆ. ಆ ಮಾಂತ್ರಿಕ ಕೇಳ್ತಾನೆ, ನೀನು ಇಲ್ಲಿಗೆ ಬಂದಿರೋದು ನಿನ್ನ ಫ್ರೆಂಡನ್ನು ನಾಶ ಮಾಡೋಕ್ಕೆ ಅಲ್ವಾ? ಸರಿ, ನಾನೊಂದು ಕೆಲಸ ಹೇಳ್ತೀನಿ, ಅದನ್ನು ಹೋಗಿ ಮಾಡು ಅಂತ ಹೇಳ್ತಾನೆ. ಏನಪ್ಪ ಆ ಕೆಲಸ ಅಂತ ಅಂದರೆ, ಇನ್ನೂ ಬಿಸಿ ಬಿಸಿಯಾಗಿರುವ ಆ ಕೆಂಡವನ್ನು ತಗೊಂಡು ಹೋಗಿ ನಿನ್ನ ಫ್ರೆಂಡ್ ಮೇಲೆ ಹಾಕು, ಅವನು ನಾಶ ಆಗ್ತಾನೆ ಅಂತ. ಸರಿ ಅಂತ ಹೇಳಿ ಆ ಹುಡುಗ ಏನು ಮಾಡ್ತಾನೆ, ಬಿಸಿ ಬಿಸಿ ಕೆಂಡವನ್ನು ಕೈಯಲ್ಲಿ ಎತ್ಕೊತಾನೆ. ಬಿಸಿ ಬಿಸಿ ಕೆಂಡವನ್ನು ಕೈ ಮೇಲೆ ಎತ್ಕೊಂಡ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ಸುಡುತ್ತೆ. ಅದೇ ಆಗಿದ್ದು ಕೂಡ. ಆ ಬಿಸಿ ತಾಳಲಾರದೆ ಆ ಹುಡುಗ ಅಲ್ಲೇ ಆ ಕೆಂಡವನ್ನು ಬಿಸಾಕಿ ಓಡಿ ಹೋಗ್ತಾನೆ. ಮೊದಲಿಗೆ ನಮ್ಮಲ್ಲಿರುವ ಕೋಪ ನಮಗೆ ಹಿಂಸೆಯನ್ನು ಕೊಡುತ್ತೆ, ಆಮೇಲೆ ಬೇರೆಯವ್ರಿಗೆ ಹಿಂಸೆಯನ್ನು ಕೊಡುತ್ತೆ. ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಈ ಸಾಲನ್ನು ಕೇಳ್ಕೊಂಡೆ ಬಂದಿರ್ತೀವಿ ಅಲ್ವಾ? ಮನದೊಳಗನ ಕಿಚ್ಚು ಮನೆಯ ಸುಟ್ಟಲ್ಲಾದೆ, ನೆರೆಮನೆಯ ಸುಡದು. ನಮ್ಮ ಕೋಪ ನಮಗೆ ಶತ್ರು, ನಮ್ಮ ಶಾಂತ ನಮಗೆ ಮಿತ್ರ. ಹೇಗೆ ಆ ಬಿಸಿ ಬಿಸಿ ಕೆಂಡ ಆ ಹುಡುಗನ ಕೈ ಸುಡ್ತು, ನಮ್ಮ ಕೋಪ ಕೂಡ ಮೊದಲಿಗೆ ಸುಡೋದು ನಮ್ಮನ್ನೇ. ಹಾಗಾಗಿ ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ಳೋದು ಕಡಿಮೆ ಮಾಡಬೇಕು. ಅದು ಅಷ್ಟೊಂದು ಒಳ್ಳೆಯದಲ್ಲ. ಹರೇ ಕೃಷ್ಣ.